ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಕರ್ನಾಟಕ ಜನತೆಗೆ ನನ್ನ ಕೋಟಿ ನಮನಗಳು. ಇವತ್ತು ಆ್ಯಕ್ಚುಲಿ ಒಂದು ಬೈಕ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಆ ಬೈಕ್ನ ರಿವ್ಯೂ ಮಾಡೋಕ್ಕೆ ನಾವು ರಾಯಲ್ ಎನ್ಫೀಲ್ಡ್ ಶೋರೂಮ್ RR ನಗರ್ ಹತ್ರ ಇದ್ದೀವಿ. ಸೊ ಬನ್ನಿ ನೋಡೋಣ ಯಾವ ಬೈಕ್ ಅದು, ಆ ಬೈಕ್ನ ಸ್ಪೆಸಿಫಿಕೇಶನ್ಸ್ ಮತ್ತು ಡೀಟೇಲ್ಸ್ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಸೊ ಆ ಬೈಕ್ ಯಾವುದು ಅಂದರೆ ಮೀಟಿಯೋ 350. ಮೀಟಿಯೋ 350 ಬಗ್ಗೆ ನಾನು ಇವತ್ತು ಆ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮತ್ತು ಅದರ PHP ಬಗ್ಗೆ ಮತ್ತು ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ರಾಯಲ್ ಎನ್ಫೀಲ್ಡ್ ಅವರು ಥಂಡರ್ಬರ್ಡ್ನ ರೀಪ್ಲೇಸ್ಮೆಂಟ್ ಆಗಿ ಈ ಮೀಟಿಯೋ 350ನ ಲಾಂಚ್ ಮಾಡಿದ್ದಾರೆ. ಸೊ ರಾಯಲ್ ಎನ್ಫೀಲ್ಡ್ ಅವರು MYI ಪ್ರೋಗ್ರಾಮ್ ಅಂತ ಒಂದು ಲಾಂಚ್ ಮಾಡಿದ್ದಾರೆ. ಆ ಪ್ರೋಗ್ರಾಮಲ್ಲಿ ಏನು ವಿಶೇಷತೆ ಅಂದರೆ 500 ಚಾಯ್ಸಸ್ಗಳಿದೆ. ಆ 500 ಚಾಯ್ಸಸ್ ಏನಪ್ಪ ಅಂದರೆ ನೀವು ಮೀಟಿಯೋ 350 ಗಾಡಿನ ಕಲರ್ಸ್ ಆಗಲಿ, ಬ್ಯಾಶ್ ಪ್ಲೇಟ್ಸ್ ಆಗಲಿ, ವಿಂಡ್ಶೀಲ್ಡ್ ಆಗಲಿ ಯಾವುದೇ ಥರ ಮಾಡಿಫಿಕೇಶನ್ ಬೇಕಾದರೂ ಈ ಪ್ರೋಗ್ರಾಮ್ ಮುಖಾಂತರ ನೀವು ಮಾಡ್ಕೋಬೋದು. ಸೊ ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಗಾಡಿಯನ್ನು ಡಿಸೈನ್ ಮಾಡ್ಕೋಬೋದು. ಸೊ ಮತ್ತೆ ರಾಯಲ್ ಎನ್ಫೀಲ್ಡ್ ಅವರು 8 ಎಕ್ಸಾಸ್ಟ್ ಸಿಸ್ಟಮ್ ಅನ್ನು ಲಾಂಚ್ ಮಾಡಿದ್ದಾರೆ. ಆ 8 ಎಕ್ಸಾಸ್ಟ್ ಸಿಸ್ಟಮ್ ಕೂಡ ನೀವು ಮಾಡಿಫಿಕೇಶನ್ ಮಾಡ್ಕೋಬಹುದು. ಎಲ್ಲ ಕೂಡ ಲೀಗಲ್ ಆಗಿ ಟೆಸ್ಟ್ ಆಗಿ ಮಾರ್ಕೆಟಲ್ಲಿ ಲಾಂಚ್ ಮಾಡಿರೋದು. ಬೈಕ್ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು 349cc 4-stroke ಲಿಕ್ವಿಡ್ ಕೂಲ್ಡ್ ಮೋಟರ್ ಬರುತ್ತೆ. ಸೊ ಬೈಕ್ ಹೇಗಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹೇಗಿದೆ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹೇಗಿದೆ ಮತ್ತು ಅದರ ಪಕ್ಕ ಒಂದು ಚಿಕ್ಕ ಡಿಸ್ಪ್ಲೇ ಕೂಡ ಇದೆ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳಬೇಕು ಅಂದರೆ ಸ್ಪೀಡೋಮೀಟರ್ ಇರುತ್ತೆ, ಮತ್ತು ಫ್ಯೂಯಲ್ ರೇಂಜ್ ಇರುತ್ತೆ, ಮತ್ತು ಟೈಮ್ ಇರುತ್ತೆ. ಬಟ್ ಇದರ ಪಕ್ಕದಲ್ಲಿ ಏನು ಡಿಸ್ಪ್ಲೇ ಅಪ್ ಅಂತ ನೋಡ್ತಾ ಇದ್ದೀರಲ್ಲ, ಈ ಡಿಸ್ಪ್ಲೇ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಅವರು ಟ್ರಿಪೋಮೀಟರ್ ಅಂತ ಕರೀತಾರೆ. ಆ ಟ್ರಿಪೋಮೀಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನ್ಯಾವಿಗೇಷನ್ ಪರ್ಪಸ್ಗೆ ಯೂಸ್ ಆಗುತ್ತೆ. ಹೇಗೆ ನ್ಯಾವಿಗೇಷನ್ ಪರ್ಪಸ್ಗೆ ಯೂಸ್ ಆಗುತ್ತೆ ಅಂದರೆ ಇದನ್ನು ಕನೆಕ್ಟ್ ಮಾಡ್ಕೋಬೋದು. ಹೇಗೆ ಕನೆಕ್ಟ್ ಮಾಡೋದು ಅಂದರೆ ರಾಯಲ್ ಎನ್ಫೀಲ್ಡ್ ಆ್ಯಪ್ ಮುಖಾಂತರ ಗೂಗಲ್ ಮ್ಯಾಪ್ಸ್ಗೆ ಕನೆಕ್ಟ್ ಆದರೆ ಇಲ್ಲಿ ನಿಮ್ಮ ನ್ಯಾವಿಗೇಷನ್, ನಿಮ್ಮ ಡೆಸ್ಟಿನೇಷನ್ ರೂಟ್ನ ಡಿಸ್ಪ್ಲೇ ಆಗುತ್ತೆ. ಸೊ ಹ್ಯಾಂಡಲ್ ನೋಡಿದ್ರಲ್ಲ, ಹ್ಯಾಂಡಲ್ ಮಾತ್ರ ಸೂಪರ್ ಆಗಿದೆ. ಕ್ರೂಸಿಂಗ್ ಮಾಡೆಲ್ ಇದೆ ಮತ್ತು ಸ್ವಿಚ್ ಗೇಜ್ ಬಂದ್ಬಿಟ್ಟು ಎಲ್ಲ ಕೂಡ ಹೊಸ ಲೈಕ್ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸ್ವಿಚ್ ಗೇಜ್ ಆಗಲಿ ಮತ್ತು ಇದು ಈ ಗಾಡಿಯಲ್ಲಿ ನಿಮಗೆ USB ಚಾರ್ಜರ್ ಕೂಡ ಸಿಗುತ್ತೆ. ನೋಡಿ ಇಲ್ಲಿದೆ USB ಚಾರ್ಜರ್. ಸೊ ಈಗ ನಾನು ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರಂಟ್ ಬ್ರೇಕ್ಸ್ ಬಂದ್ಬಿಟ್ಟು 300mm ಡೆಸ್ಕ್ ವಿತ್ ಟ್ವಿನ್ ಪಿಸ್ಟನ್ ಫ್ಲೋಟಿಂಗ್ ಕ್ಯಾಲಿಪರ್ ಜೊತೆ ಬರುತ್ತೆ. ಮತ್ತು ರೇರ್ ಬ್ರೇಕ್ಸ್ ಬಂದ್ಬಿಟ್ಟು 270mm ಡೆಸ್ಕ್ ಸಿಂಗಲ್ ಪಿಸ್ಟನ್ ಫ್ಲೋಟಿಂಗ್ ಕ್ಯಾಲಿಪರ್ ಅಲ್ಲಿ ಬರುತ್ತೆ. ಸೊ ಟೈರ್ಸ್ ಹೇಗಿದೆ ಅಂದರೆ ಅಲಾಯ್ ವೀಲ್ ಸಿಗುತ್ತೆ. 57P 19-inch ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಇದಕ್ಕೆ ನಿಮಗೆ ಇಲ್ಲಿ ಸ್ಪ್ಲಿಟ್ ಸೀಟ್ ಸಿಗುತ್ತೆ ಈ ಗಾಡಿಲಿ. ಮತ್ತೆ ರೇರ್ ಸಸ್ಪೆನ್ಷನ್ ಬಂದ್ಬಿಟ್ಟು ಟ್ವಿನ್ ಟ್ಯೂಬ್ ಶಾಕ್ ಅಬ್ಸಾರ್ಬರ್ಸ್, ಮತ್ತೆ ಫ್ರಂಟ್ ಸಸ್ಪೆನ್ಷನ್ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ 41mm ಫೋಕ್ಸ್ 130mm ಟ್ರಾವೆಲ್ ಸಸ್ಪೆನ್ಷನ್ ಬರುತ್ತೆ. ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 170mm ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ. ಹಾಗೆ ಬ್ಯಾಡ್ ರೋಡ್ಸ್ಗೆ ಜಸ್ಟಿಸ್ ಮಾಡುತ್ತೆ ಅಂತ ಹೇಳ್ತಾ, ಸೊ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 15 ಲೀಟರ್ಸ್ ಬರುತ್ತೆ. ಸೊ ಹೆಡ್ಲೈಟ್ ನೋಡಿ ಹೇಗಿದೆ, ಫುಲ್ ರೆಟ್ರೋ ಲುಕ್ ಅಲ್ಲಿ ಕೊಡಿದ್ರೆ. ಫುಲ್ ಇದ್ರ ಸುತ್ತ DRL ಇದೆ. ಸೊ ಈ ಗಾಡಿಯಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ನಿಮಗೆ. ಸೊ ಈಗ ನಾನು ಬೈಕ್ನ ಆನ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ನೋಡ್ಬೋದು. ಸೊ ನೋಡ್ತಾ ಇರಂಗೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಸ್ಪೀಡೋಮೀಟರು, ಟೈಮು, ಫ್ಯೂಯಲ್ ರೇಂಜು ಮತ್ತು ಇದ್ರ ಪಕ್ಕದಲ್ಲಿ ನಾನು ಹೇಳ್ದಂಗೆ ಟ್ರಿಪೋಮೀಟರ್ ನೋಡ್ಬೋದು ನೀವು. ಸೊ ಬೈಕ್ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ಇದು 349cc 4-stroke ಲಿಕ್ವಿಡ್ ಕೂಲ್ಡ್ ಮೋಟರ್ ಆಗಿದೆ. ಸೊ 3 ವೇರಿಯಂಟ್ ಎಕ್ಸ್ ಶೋರೂಮ್ ಪ್ರೈಸ್ ಹೇಳ್ತೀನಿ ನಾನು ನಿಮಗೆ. ಸೊ ಫೈರ್ ಪವರ್ ಬಂದ್ಬಿಟ್ಟು 1.71 lakhs ಆಗುತ್ತೆ. ಮತ್ತು ಸ್ಟೆಲ್ಲೋ ವೇರಿಯಂಟ್ ಬಂದ್ಬಿಟ್ಟು 1.81 lakhs ಆಗುತ್ತೆ. ಸೊ ದ ಲಾಸ್ಟ್ ವರ್ಷನ್, ದಟ್ ಇಸ್ ಸೂಪರ್ನೋವಾ ವರ್ಷನ್ ಬಂದ್ಬಿಟ್ಟು 1.91 lakhs ಆಗುತ್ತೆ. There ain't no stopping us. Fly without boarding pass. Couldn't catch me, I'll be moving fast. Call me a shooting star. Let 'em know who you are. Flying up in a bar. Wish on a star. Time to show 'em who's in charge. Call me a shooting star. Didn't even get to cross.
moving too fast. Get to glass. ರಿವ್ಯೂ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಬೈಕ್ ಮಾತ್ರ. ಕ್ರೂಸ್ ಮಾಡ್ಕೊಂಡು ಹೋಗೋದು, ಸಸ್ಪೆನ್ಷನ್, ಐ ಫೀಲ್ ಸಿಟಿ ರೋಡ್ಗೆ ತುಂಬಾ ಚೆನ್ನಾಗಿರುತ್ತೆ. ಆಫ್ ರೋಡ್ಗೆಲ್ಲ ಐ ಥಿಂಕ್ ಜಸ್ಟಿಸ್ ಮಾಡುತ್ತೆ. ಕ್ರೇಜಿ ಆಗಿದೆ, ಕಾರ್ಸ್ ಮಾತ್ರ ಕ್ರೇಜಿ ಆಗಿದೆ. ವೈಬ್ರೇಷನ್ಸ್ ಅನ್ನೋದೇ ಇಲ್ಲ ಈ ಗಾಡೀಲಿ. ಸೊ ಮೇ ಬಿ 120 ಕ್ರೂಸ್ ಮಾಡಾದ್ಮೇಲೆ ನಿಮಗೆ ಬರ್ಬೋದು ಅಂದ್ಕೊತೀನಿ. ಯಾಕಂದರೆ 120 ಮೇಲೆ ಹೋದರೆ ಯಾವುದೇ ಗಾಡಿ ಆಗಲಿ ಕ್ರೂಸ್ ಮಾಡೋಕ್ಕೆ ಆಗಲ್ಲ. ಹೇಗೆ ಕ್ರೇಜಿ ಸ್ವಿಚ್ ಫಾರ್ ಆಗಿದೆ ಬೈಕ್ ಮಾತ್ರ. ಸೊ ಇನ್ಸ್ಟ್ರೂಮೆಂಟ್ಸ್ ಅಂತ ನೋಡಿ, ಡೇ ಟೈಮಲ್ಲಿ ಅಷ್ಟೊಂದು ಬ್ರೈಟ್ ಇಲ್ಲ ಅನಿಸುತ್ತೆ, ಬಟ್ ನೈಟ್ ಟೈಮಲ್ಲಿ ಮಾತ್ರ ತುಂಬಾ ಬ್ರೈಟ್ ಆಗಿರುತ್ತೆ, ಸೂಪರಾಗಿ ಕಾಣಿಸುತ್ತೆ. Take some time, but I'll be alright. I'm moving on. I know times are tough, but I've had enough. I'm moving on. ಸೊ ಮೀಟಿಯರ್ 350 ಬೈಕ್ನ ಬುಕ್ ಮಾಡಬೇಕು ಅಂದರೆ RR ನಗರ್ ಶೋರೂಮ್ ಆಕ್ಸಿಲರೇಟ್ ಮೋಟರ್ಸ್ಗೆ ವಿಸಿಟ್ ಮಾಡಿ, ಮತ್ತು ಇಲ್ಲಿ ಪ್ರಫುಲ್ ಅನ್ನೋರನ್ನ ಮೀಟ್ ಮಾಡಿ. ಸೊ ಪ್ರಫುಲ್ ಬೈಕ್ ಹೇಗಿದೆ ಮತ್ತು ಸ್ಪೆಸಿಫಿಕೇಶನ್ಸ್ ಹೇಗಿದೆ, ಕಸ್ಟಮರ್ ಫೀಡ್ಬ್ಯಾಕ್ಸ್ ಹೇಗಿದೆ ಅಂತ ತಿಳಿಸ್ಕೊಡ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಎಸ್ ಆ್ಯಂಡ್ ಬೈಕ್ ವೈಸ್ ಬಂತಂದರೆ ಬೈಕ್ ವೈಸ್ ತುಂಬ ಚೆನ್ನಾಗಿದೆ. ಬೈಕ್ ನಾವು ಅನ್ಎಕ್ಸ್ಪೆಕ್ಟೆಡ್ ರಾಯಲ್ ಎನ್ಫೀಲ್ಡ್ ಬೈಕ್ ಅಂತ ಹೇಳ್ಬೋದು. ತುಂಬ ಚೇಂಜಸ್ ಮಾಡಿದ್ದಾರೆ ಕಂಪ್ಯಾರಿಟಿವ್ಲಿ ಟು ದಿ ಓಲ್ಡರ್ ಮಾಡೆಲ್. ತುಂಬ ಚೇಂಜಸ್ ಮಾಡಿದ್ದಾರೆ. ಅವ್ರು ಹೇಳ್ದಂಗೆ ಎಲ್ಲ ಸ್ಪೆಸಿಫಿಕೇಶನ್ಸ್ ಹೇಳ್ದಂಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಆಲ್ ಡಿಜಿಟಲ್ ವೈಸ್ ತುಂಬ ಚೇಂಜ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆ್ಯಂಡ್ ಒನ್ ಮೋರ್ ಬೆಸ್ಟ್ ಥಿಂಗ್ ಅಂತಂದರೆ, ಆ್ಯಸ್ ಯು ನೋ ರಾಯಲ್ ಎನ್ಫೀಲ್ಡ್ ಅಂದರೆ ನಿಮಗೆ ಒಂದು ವೈಬ್ರೇಷನ್ಸ್ ಬೈಕ್ ಅಂತ ಒಂದು ಇರುತ್ತೆ. ಸೊ ಇದರಲ್ಲಿ ಅದನ್ನು ಕಟ್ ಡೌನ್ ಮಾಡಿದ್ದಾರೆ. ಬ್ಯಾಲೆನ್ಸರ್ ಶಾಫ್ಟ್ ಅಂತ ಒಂದು ಕಾಂಪೋನೆಂಟ್ ಹಾಕಿ, ಸೊ ವೈಬ್ರೇಷನ್ಸ್ ಎಲ್ಲ ನಿಮಗೆ ಕಟ್ ಡೌನ್ ಮಾಡಿದ್ದಾರೆ, ವಿಚ್ ಇಸ್ ಅ ಗುಡ್ ಥಿಂಗ್ ಅಗೇನ್. ಆ್ಯಂಡ್ ಕಂಫರ್ಟ್ ವೈಸ್ ಬಂತು ಅಂತಂದರೆ ಕಂಫರ್ಟ್ ವೈಸ್ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಆರಾಮಾಗಿ ನೀವು ಲಾಂಗ್ ಟ್ರಿಪ್ಸ್ ಎಲ್ಲ ವಿತೌಟ್ ಸ್ಟ್ರೆಸ್ ಆಸ್ ಅ ಬೆಸ್ಟ್ ಕ್ರೂಸರ್ ನೀವು ಇದನ್ನು ಚೂಸ್ ಮಾಡ್ಬೋದು. ಸೊ ಇಟ್ಸ್ ಓವರ್ ಆಲ್ ಅ ಗುಡ್ ಬೈಕ್. ಬಂದಿರೋ ಕಸ್ಟಮರ್ಸ್ ಎಲ್ಲ ದೇ ಬುಕ್ಡ್ ಒಂದು 20 to 25 ಬುಕಿಂಗ್ಸ್ ಆಗಿದೆ ಆಸ್ ಆಫ್ ನೌ. ಸೊ ಇಟ್ಸ್ ಕಸ್ಟಮರ್ ಫೀಡ್ಬ್ಯಾಕ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಸೊ ಪ್ರಫುಲ್, ನಮ್ಮ ಸಬ್ಸ್ಕ್ರೈಬರ್ಸ್ ಬಂದರೆ ನಮ್ಮ ವೀಕೆಂಡ್ ಚಾನಲ್ ಹೆಸರು ಹೇಳ್ಕೊಂಡು ಬಂದರೆ ನಿಮ್ಮ ಕಡೆಯಿಂದ ಏನು ಮಾಡ್ಕೊಡೋಕ್ಕೆ ಸಾಧ್ಯ? ಎಸ್ ಸರ್, ನಮ್ಮ ಕಡೆಯಿಂದ ವೇಟಿಂಗ್ ಪೀರಿಯಡ್ ಈ ವೆಹಿಕಲ್ಗೆ ಆಸ್ ಆಫ್ ನೌ ನಮಗೆ 60 days ಹೇಳಿದ್ದಾರೆ ವೇಟಿಂಗ್ ಪೀರಿಯಡ್. ಸೊ ನಿಮ್ಮ ಚಾನೆಲ್ ಥ್ರೂ ಮುಖಾಂತರದಿಂದ ಬಂತಂದ್ರೆ ನಾವು ವೇಟಿಂಗ್ ಪೀರಿಯಡ್ ಅಲ್ಲಿ ನಾವು ಹೆಲ್ಪ್ ಮಾಡ್ಬೋದು, ವೇಟಿಂಗ್ ಪೀರಿಯಡ್ ಕಮ್ಮಿ ಮಾಡ್ಬೋದು. ಆ್ಯಂಡ್ ಅವ್ರು ಹೇಳಿದ ಡಿಸೈನ್ ತರ ಅವ್ರಿಗೆ ಕಸ್ಟಮೈಸ್ ಮಾಡಿ ವಿ ಕ್ಯಾನ್ ಕೀಪ್ ದೆಮ್ ಹ್ಯಾಪಿ. ಸೊ ದಟ್ಸ್ ವಾಟ್ MIL ಪ್ರೋಗ್ರಾಮ್ ಅಂತ ಹೇಳಿದ್ರಲ್ಲ. ಸೊ ನಿಮ್ ಇಷ್ಟವಾದ ಪ್ರಕಾರ ಬೈಕ್ ನ ಮಾಡಿಫೈ ಮಾಡ್ಕೋಬಹುದು, ಮತ್ತೆ 8 ಎಕ್ಸಾಸ್ಟ್ ಸಿಸ್ಟಮ್ಸ್ ಕೊಟ್ಟಿದ್ದಾರೆ. ತುಂಬಾನೇ ಡಿಫ್ರೆಂಟ್ ಸೌಂಡ್ಸ್ ಅಲ್ಲಿದೆ. ಎಲ್ಲಾನು ಲೀಗಲ್ ಲಿಮಿಟ್ ಆಗಿ ಟೆಸ್ಟ್ ಮಾಡಿ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಬಿ ಹ್ಯಾಪಿ ಅಂಡ್ ಬಿ ಯೋರ್ ಸೆಲ್ಫ್.